ಯುವಕರ ಭವಿಷ್ಯದ ಮೆಟ್ಟಲಾಗಬೇಕಿದ್ದ ಪರೀಕ್ಷಾ ವ್ಯವಸ್ಥೆಯಲ್ಲೇ ಅಕ್ರಮ ನಡೆಯುತ್ತಿರುವುದನ್ನು ವಿರೋಧಿಸಿ ದೆಹಲಿಯಲ್ಲಿ ಯುವ ಜನತೆ ಗರ್ಜನೆಯ ಬೆನ್ನಲ್ಲೇ ಇತ್ತ ಮಡಿಕೇರಿಯಲ್ಲಿ ಯುವಕರು ಪ್ರಥಮ ಬಾರಿಗೆ ಬೀದಿಗಿಳಿದು ವ್ಯವಸ್ಥೆಯನ್ನು ಪ್ರಶ್ನಿಸಲು ಮುಂದಾಗಿದ್ದಾರೆ. ವಾಯ್ಸ್ ಆಫ್ ಯೂತ್ ಹೆಸರಿನಲ್ಲಿ ಜಿಲ್ಲೆಯ ಯುವ ಜನರ ಪ್ರತಿನಿಧಿಗಳಾಗಿ ಹಲವು ಯುವಕರು ಶಿಕ್ಷಣ ವ್ಯವಸ್ಥೆಯ ಸೋಲು, ಮೂಲಭೂತ ಸೌಲಭ್ಯಗಳ ಕೊರತೆ ಮತ್ತು ಆಳುವವರ ಅಸಡ್ಡೆಯನ್ನು ಪ್ರಶ್ನಿಸಲು ಮುಂದಾಗಿದ್ದಾರೆ. ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸೇರಿದ ಬೆರಳೆಣಿಕೆ ಯುವಕರು ವ್ಯವಸ್ಥೆ ವಿರುದ್ಧ ಕಿಡಿಕಾರಿದರು. ನೀಟ್ ಇತ್ಯಾದಿ ಪರೀಕ್ಷೆಗಳು ಅಕ್ರಮದ ಗೂಡಾಗಿ ಮಾರ್ಪಟ್ಟಿರುವ ಬಗ್ಗೆ ಕಿಡಿಕಾರಿದರು. ಶಿಕ್ಷಿತ ಯುವ ಜನತೆ ಉದ್ಯೋಗ ಸಿಗದೆ ಅಲೆಮಾರಿಗಳಾಗುವ ಕೆಟ್ಟ ವ್ಯವಸ್ಥೆಯ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. ಸರ್ಕಾರಗಳ ಹೊಣೆಗೇಡಿತನದಿಂದಾಗಿ ಶ್ರಮದಿಂದ ಶಿಕ್ಷಣ ಮುಗಿಸುವ ಯುವಕರ ಭವಿಷ್ಯ ಮಂಕಾಗುತ್ತಿದೆ. ಈ ಪ್ರಮಾದಕ್ಕೆ ಇನ್ನಾದರೂ ಮುಕ್ತಿ ಹಾಡಿ ಯುವ ಜನತೆಯನ್ನು ದೇಶದ ಶಕ್ತಿಯಾಗಿ ರೂಪಿಸುವಂತೆ ವ್ಯವಸ್ಥೆ ಬದಲಾಗಬೇಕಿದೆ ಎಂದು ಅವರತ್ತುಕೊಂಡರು. ಜೊತೆಗೆ ಸ್ಥಳೀಯ ಸಂಸ್ಥೆಗಳ ನಿರ್ಲಜ್ಜ ನಡೆಯಿಂದಾಗಿ ಸಾಮಾನ್ಯ ಜನರು ಅನುಭವಿಸುತ್ತಿರುವ ನೋವುಗಳನ್ನು ತೆರೆದಿಟ್ಟರು. ಈ ವೇಳೆ ಮಾತನಾಡಿದ ಯುವತಿ ಗೌರಿ, ಆಳುವವರ ಭ್ರಷ್ಟಾಚಾರವನ್ನು ಪ್ರಶ್ನಿಸುವುದೇ ನಮ್ಮ ಹೋರಾಟದ ಉದ್ದೇಶ ಹೊರತು ಯಾವುದೇ ರಾಜಕೀಯ ಉದ್ದೇಶವಿಲ್ಲ ಎಂದರು. ಶಿಕ್ಷಣ ವ್ಯವಸ್ಥೆಯೇ ಭ್ರಷ್ಟವಾಗಿರುವುದರಿಂದ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಅನ್ಯಾಯವನ್ನು ಹೇಳಿಕೊಳ್ಳುತ್ತಿದ್ದೇವೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಬರಬೇಕು. ದೆಹಲಿಯಲ್ಲಿ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳನ್ನು ಕ್ರೂರವಾಗಿ ನಡೆಸಿಕೊಳ್ಳಲಾಯಿತು. ವಿದ್ಯಾರ್ಥಿಗಳು ಕಾನೂನಿಗೆ ವಿರುದ್ಧವಾಗಿಲ್ಲ, ಆದರೆ ಅಧಿಕಾರಸ್ಥರ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಗೌರಿ ಆರೋಪಿಸಿದರು. ನಾವು ಗ್ರೂಪ್ ಮಾಡಿದ್ದೀವಿ, ದಿಸ್ ಇಸ್ ನಾಟ್ ರಿಲೇಟೆಡ್ ಟು ಎನಿ ಪೊಲಿಟಿಕಲ್ ಪಾರ್ಟಿ ಆರ್ ಆ ಥರದ್ದೇನಿಲ್ಲ. ನಾವಿಲ್ಲಿ ಬಂದಿರೋದು ಟು ರೇಸ್ ವಾಯ್ಸ್ ಅಗೇನ್ಸ್ಟ್ ದ ಯೂತ್, ದಟ್ಸ್ ಇಟ್. ಆಮೇಲೆ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಲೀಡರ್ಶಿಪ್ ಅಂತೆಲ್ಲ ದೇರ್ ಇಸ್ ನಥಿಂಗ್. ವಿ ಹ್ಯಾವ್ ಹೇಳಿದ್ದೀವಿ ಬನ್ನಿ ಸೇರ್ಕೊಳ್ಳಿ ಅಂತ, ಆ್ಯಂಡ್ ದೇ ಆರ್ ಹಿಯರ್. ದ ಡಿಮ್ಯಾಂಡ್ಸ್ ಆರ್ ದಟ್ ಒಂದು, ಎಜುಕೇಷನ್ ಸಿಸ್ಟಮ್ ಈಸ್ ಕರಪ್ಟೆಡ್. ಸೊ ಎಜುಕೇಷನ್ ಸಿಸ್ಟಮ್ ಕರಪ್ಟ್ ಆಗಿರೋದ್ರಿಂದ ಸ್ಟೂಡೆಂಟ್ಸಿನ ಕಷ್ಟನ ನಾವಿಲ್ಲಿ ಹೇಳ್ಕೊತಿದ್ದೀವಿ. ಒನ್ ಇಸ್ ದಟ್ ಫೇರ್ ಆಗಿ ಎಕ್ಸಾಮ್ಸ್ ನಡಿಬೇಕು. ವಿ ಆರ್ ಡಿಮ್ಯಾಂಡಿಂಗ್ ಫಾರ್ ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಇನ್ ದ ಗವರ್ಮೆಂಟ್, ಇನ್ ದ ಎಜುಕೇಷನ್ ಸಿಸ್ಟಮ್. ಏನಕ್ಕಂದರೆ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ನೀಟ್ ಪೇಪರ್ ಲೀಕ್ಸ್. ಸುಮಾರು ಕಾಂಪಿಟೇಟಿವ್ ಎಕ್ಸಾಮ್ಸ್, ಎಂಟ್ರೆನ್ಸ್ ಎಕ್ಸಾಮ್ಸ್ದು ಪೇಪರ್ಸ್ ಲೀಕ್ ಆಗಿದೆ. ಆ್ಯಂಡ್ ಇವನ್ ದ CBSE ಬೋರ್ಡ್ ಎಕ್ಸಾಮ್ ವ್ಯಾಲ್ಯೂಯೇಷನ್ ಕೂಡ ಸರಿಯಾಗಿಲ್ಲ. ರೀನೀಟ್ ವಾಸ್ ಆರ್ಗನೈಸ್ಡ್, ಕಂಡಕ್ಟೆಡ್, ಬಟ್ ಸ್ಟಿಲ್ ರೀನೀಟ್ ಪೇಪರ್ಸ್ ಕೂಡ ಲೀಕ್ ಆಗಿದೆ ಅನ್ನೋ ಮಾಹಿತಿ ಇದೆ. ಆ್ಯಂಡ್ ಅದರ ವ್ಯಾಲ್ಯೂಯೇಷನ್ ಕೂಡ ಸರಿಯಾಗಿ ನಡೆದಿಲ್ಲ ಅಷ್ಟೇ. ಆ್ಯಂಡ್ ಸ್ಟೂಡೆಂಟ್ಸ್ ದೇ ಡಿಡ್ ಸರ್ಟನ್ ಪ್ರೊಟೆಸ್ಟ್ಸ್ ಆನ್ ಮಂಡೇ ಮಾಡಿದ್ರು. ದೇ ರೇಸ್ ದಿಯರ್ ಕ್ವೆಶ್ಚನ್ಸ್, ದೇ ಹ್ಯಾಡ್ ರೈಟ್ಸ್ ಟು ಕ್ವೆಶ್ಚನ್ ಕೇಳಿದ್ರು. ಬಟ್ ಯಾವುದೇ ಒಂದು ರೆಸ್ಪಾನ್ಸ್ ನಮಗೆ ಗವ್ರ್ಮೆಂಟಿಂದ ಬರಲಿಲ್ಲ. ರೆಸ್ಪಾನ್ಸ್ ಯಾವ ಥರ ಬಂತಂದರೆ ಬ್ರೂಟಲ್ ಆಗಿ ಸ್ಟೂಡೆಂಟ್ಸ್ನ ಅಟ್ಯಾಕ್ ಮಾಡಿದ್ರು, ಲಾಠಿ ಚಾರ್ಜಸ್. ಆ್ಯಂಡ್ ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ದೇರ್ ವಾಸ್ RF, ದೇರ್ ವಾಸ್ ಪೊಲೀಸ್ ಆಫೀಸರ್ಸ್, ಆ್ಯಂಡ್ ಅದ್ರ ಜೊತೆಗೆ ಸೋ ಕಾಲ್ಡ್ ಪೊಲೀಸ್ ಅಂತ ಬಂದವರು ಕೂಡ ಇದ್ದರು. ಏನು ಹೇಳ್ಬೋದಂದರೆ ಸ್ಟೂಡೆಂಟ್ಸ್ ವರ್ ನಾಟ್ ಅಗೇನ್ಸ್ಟ್ ದ ಲಾ, ದ ಹೈ ಪವರ್ ವಾಸ್ ಅಗೇನ್ಸ್ಟ್ ದ ಲಾ. That's it. Improvements thoroughly. We are seeking the government to please bring improvements in the education system. Entadu seri illa, and India has intelligent kids, but our country, our system, I don't think they deserve this kind of students. Adike ellaru horgade hogodu. There are questions, people asking ಏನಕ್ಕೆ ಇಲ್ಲಿ ಓದೋದಿಲ್ಲ. That's the reason. There is no value for education. There is no value for educated students. And ನಮಗೆ ಎಕ್ಸಾಮ್ ಬರೆಯೋರಿಗೆ ಸ್ಟೂಡೆಂಟ್ಸ್ ನೋ ದ ಕಷ್ಟ ಏನಂತ ಸ್ಟೂಡೆಂಟ್ಸಿಗೆ ಗೊತ್ತಿರೋದು. ಅವ್ರು ಮಾಡಿರೋ ಸ್ಯಾಕ್ರಿಫೈಸ್, ದೇ ಲೀವ್ ದೇರ್ ಸ್ಲೀಪ್, ಫ್ಯಾಮಿಲಿ ಟೈಮ್, ಪರ್ಸ್ನಲ್ ಟೈಮ್, ಆ್ಯಂಡ್ ಅವ್ರು 100% ಅವ್ರು ಕೊಡ್ತಾರೆ, ವರ್ಷ ಇಡೀ ಕಲಿತಾರೆ. ಆ್ಯಂಡ್ ಅಗೇನ್ ಕೋಚಿಂಗ್ ಸೆಂಟರ್ಸ್ಗೆ ಲಕ್ಷಗಟ್ಟಲೆ ಫೀಸ್ ಕೊಟ್ಬಿಟ್ಟು ದೇ ಪ್ರಿಪೇರ್. ಇಟ್ಸ್ ಬಿಕಾಸ್ ದೇ ನೀಡ್ ಗುಡ್ ರ್ಯಾಂಕ್ಸ್. ಬಟ್ ಲಾಸ್ಟಿಗೆ ಗೌರ್ಮೆಂಟಿನ ರೆಸ್ಪಾನ್ಸಿಬಿಲಿಟಿಯಿಂದ ಪೇಪರ್ ಲೀಕ್ಸ್ ಆಗುತ್ತೆ, ವಿಚ್ ಈಸ್ ನಾಟ್ ಆಕ್ಸೆಪ್ಟಬಲ್. ಆ್ಯಂಡ್ that's it. I would like to conclude the government to please take responsible actions regarding this, and ಯಾವ ಮಿನಿಸ್ಟ್ರಿ ಏನೇನು ರಿಫಾರ್ಮ್ಸ್ ತರಬೇಕು. ಸ್ಥಳೀಯ ಸಮಸ್ಯೆಗಳ ವಿರುದ್ಧ ಯುವಕರು ಧ್ವನಿ ಎತ್ತಬೇಕೆಂದು ಕರೆ ಕೊಟ್ಟ ಯುವಕ ನಿತಿನ್ ಮಡಿಕೇರಿ ನಗರಸಭೆಯ ಅಂದಾಡಳಿತವನ್ನು ಎತ್ತಿ ಹೇಳಿದರು. ಹದಗೆಟ್ಟ ರಸ್ತೆಗಳು, ರಸ್ತೆ ದುರಸ್ತಿಯಲ್ಲಿ ಲೋಪ, ಹೈಟೆಕ್ ಮಾರುಕಟ್ಟೆಯ ದಯನೀಯ ಸ್ಥಿತಿ, ಲವಲೇಶವು ಪ್ರಯೋಜನಕ್ಕೆ ಬಾರದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇತ್ಯಾದಿ ಹುಳುಕುಗಳ ಬಗ್ಗೆ ಗಮನ ಸೆಳೆದ ಅವರು ಇಂದು ನಡೆಯುತ್ತಿರುವ ಸಾಂಕೇತಿಕ ಪ್ರತಿಭಟನೆಗೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಯುವ ಜನತೆ ಕೈ ಜೋಡಿಸಬೇಕೆಂದು ನಿತಿನ್ ಮನವಿ ಮಾಡಿದರು. ರಸ್ತೆ ವ್ಯವಸ್ಥೆ ಹೇಗಿದೆ ಅಂದರೆ ತುಂಬ ಕೇವಲ ಆಗಿದೆ. ಅದೇ ನಾವು ನನ್ನ ಇದ್ರ ಬಗ್ಗೆ ಮಾತಾಡ್ತೀನಿ. ಭಗವತಿ ನಗರದಲ್ಲಿ ಒಂದು ರೋಡ್ ಬ್ಲಾಕ್ ಆಗಿ ಒಂದು ಆ್ಯಂಬುಲೆನ್ಸ್ ಬರಬೇಕು ಅಂದರೂ ಸಹ 1 ಕಿಲೋಮೀಟರ್ ಸುತ್ತಿ ಬರಬೇಕು. ಸರಿನಾ? ಇದನ್ನು ತಡೆಗಟ್ಟಲಿಕ್ಕೆ ಆಗ್ತಿಲ್ಲ ಅವರಿಗೆ.
ದೆನ್ ಎಲ್ಲ ಕೆಲಸನೂ ಮಳೆಗಾಲದಲ್ಲೇ ಶುರು ಮಾಡಬೇಕು ಅಂತ ಏನಾದರೂ ಅವ್ರ ಅಜೆಂಡಾ ಏನಾದರೂ ಇದೆಯಾ, ಅವ್ರದ್ದು ಏನಾದರೂ ಇದೆಯಾ ಗೊತ್ತಿಲ್ಲ. ಬಟ್ ಎಲ್ಲ ಟೈಮಲ್ಲೂ ಮಳೆಗಾಲದಲ್ಲೇ ಅವ್ರದ್ದು ಕೆಲಸಗಳು ಶುರು ಆಗುತ್ತೆ. ದೆನ್ ಸೆಕೆಂಡ್, ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಿಜ ಹೇಳ್ಬೇಕಂದ್ರೆ ಒಂದು ಕಾಲು ನೋವು ಅಂತಂದರೆ ತಲೆಗೆ ಬ್ಯಾಂಡೇಜ್ ಹಾಕಿ ಕಳಿಸ್ತಾರೆ. ರೀಸೆಂಟಾಗಿ ಶನಿವಾರ ಒಂದು ಮಗುದು ಕೈ ಬೆರಳು ನೋವು ಅಂತ ಹೇಳ್ಬಿಟ್ಟು ಬಂದು, ಸೊ ಬಂದಂಗೆ ಮಂಗ್ಳೂರಿಗೆ ಹೋಗ್ಬಿಡಿ, ಇಲ್ಲಿ ಆಗಲ್ಲ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅಂತ ಮಡಿಕೇರಿಲಿದ್ದು ಮತ್ತೆಂತಕ್ಕೆ ಮಂಗ್ಳೂರಿಗೆ ಹೋಗ್ಬೇಕು ನಾವು? ಇದು ನನ್ನ ಪ್ರಶ್ನೆಗಳು. ಮತ್ತು ಅದೇ ನಮ್ಮ ನಗರಸಭೆ ಮಾರುಕಟ್ಟೆಯಲ್ಲಿ ಶುಕ್ರವಾರ ಮಾತ್ರ ಬಂದು ನೋಡಿ ಚಂದ ವಸೂಲಿ ಮಾಡಿ ಹೋಗೋದಲ್ಲ, ಅದ್ರ ಪಕ್ಕದಲ್ಲಿ ಅಷ್ಟು ದೊಡ್ಡ ಕೊಳಚೆ ಪ್ರದೇಶ ಥರ ಇದೆ. ಹೆಂಗಿದ್ರೆ ಫುಲ್ ಕಚ್ಚಡ ಗೀಸ ತುಂಬಿ ನಮ್ಮ ಮನುಷ್ಯ ನಡೆದಾಡಬಾರ್ದು, ಅಷ್ಟು ಕೇವಲ ಆಗಿದೆ. ಅದನ್ನ ಕೇಳೋಕ್ಕೆ ಯಾರೂ ಇಲ್ಲ. ದೆನ್ ಸೆಕೆಂಡ್ರಿ, ಅಲ್ಲೇ ಇರೋ ನಾಯಿಗಳು, ಎಷ್ಟು ನಾಯಿಗಳಿಗೆ ವ್ಯಾಕ್ಸಿನ್ ಆಗಿದೆ, ಎಷ್ಟು ಜನರುಗಳಿಗೆ ಹಚ್ತಾ ಇದೆ, ಅದೆಲ್ಲ ಯಾರಿಗಾದ್ರೂ ಗೊತ್ತಿದೆಯಾ? ಎಷ್ಟೋ ಸಣ್ಣ ಮಕ್ಕಳಿಗೆ ಹಚ್ಬಿಟ್ಟು ಅವ್ರಿಗೆ ಏನೇನೋ ಕಾಯಿಲೆಗಳು ಬರ್ತಿದೆ, ಅದೆಲ್ಲ ಗೊತ್ತಿಲ್ಲ ಯಾರಿಗೂ ಸರ್. ಸೊ ಇದ್ರ ಬಗ್ಗೆ ಇವತ್ತು ಮಾತ್ರ ಅಲ್ಲ, ಎಲ್ಲ ಟೈಮಲ್ಲೂ ನಾವು ಯೂತ್ ಆಗಿ ನಿಂತು ಕ್ವೆಶನ್ ಮಾಡ್ತೀವಿ ಅಂತ ಹೇಳೋದೆ. ಹಿಂದಿನ ದಿನವಷ್ಟೇ ನಗರದಲ್ಲಿ ನಡೆದ ಭಾರೀ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಶನಿವಾರ ಕೂಡ ಅಧಿಕ ಸಂಖ್ಯೆಯಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದರು. ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದವಾಗದಂತೆ ಯುವಕರು ಶಾಂತಿಯುತ ಪ್ರತಿಭಟನೆ ನಡೆಸಿದ್ದು ಪೊಲೀಸರ ಶ್ರಮವನ್ನು ಕಡಿಮೆ ಮಾಡಿತ್ತು. ರಾಷ್ಟ್ರಗೀತೆಯೊಂದಿಗೆ ಯುವಕರು ತಮ್ಮ ಪ್ರತಿಭಟನೆಯನ್ನು ಅಂತ್ಯಗೊಳಿಸಿದರು. ಚಿತ್ತಾರ ನ್ಯೂಸ್, ಮಡಿಕೇರಿ.